ದ್ವೇಷ ಭಾಷಣ ಅಪರಾಧಗಳ ವಿಧೇಯಕ ವಿರೋಧಿಸಿ ಬಿಜೆಪಿ ಪ್ರತಿಭಟನೆ ಶಿಡ್ಲಘಟ್ಟ. ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಜಾರಿಗೆ ತರುವುದಾಗಿ ಹೇಳಿರುವ ದ್ವೇಷ ಭಾಷಣ ಹಾಗೂ ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025 ಸಂವಿಧಾನಕ್ಕೆ ವಿರುದ್ಧವಾಗಿದ್ದು, ಪ್ರತಿಪಕ್ಷಗಳು ಮತ್ತು ಮಾಧ್ಯಮಗಳ ಹಕ್ಕುಗಳನ್ನು ಹತ್ತಿಕ್ಕುವ ಉದ್ದೇಶ ಹೊಂದಿದೆ ಎಂದು ಆರೋಪಿಸಿ ಶಿಡ್ಲಘಟ್ಟ ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಸೇವಾ ಸೌಧದ ಬಳಿ ಜಮಾಯಿಸಿದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ತಾಲೂಕು ಕಚೇರಿಗೆ ತೆರಳಿ ಗ್ರೇಡ್ 2 ತಹಶೀಲ್ದಾರ್ ಮಂಜುನಾಥ್ ರವರಿಗೆ ಮನವಿಯನ್ನು ಸಲ್ಲಿಸಿದರು. ನಂತರ ಮಾತನಾಡಿದ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದ್ ಗೌಡರವರು, ದ್ವೇಷ ಭಾಷಣ ಹಾಗೂ ದ್ವೇಷ ಅಪರಾಧಗಳ ತಡೆ ಕಾಯ್ದೆ ಜಾರಿಗೆ ತರುತ್ತಿರುವ ರಾಜ್ಯ ಸರ್ಕಾರದ ನಡೆಯನ್ನು ತೀವ್ರವಾಗಿ ಖಂಡಿಸಿದರು. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಈ ಕಾಯ್ದೆಯು ಸಂವಿಧಾನಕ್ಕೆ ವಿರುದ್ಧವಾಗಿದ್ದು, ನಾಗರಿಕರ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ಳುತ್ತದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆಯಾಗಲಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಂವಿಧಾನದಡಿ ನೀಡಿದ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಂಗ್ರೆಸ್ ಸರ್ಕಾರ ಕಿತ್ತುಕೊಳ್ಳುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಗ್ರಾಮಾಂತರ ಮಂಡಲ ಮಾಜಿ ಅಧ್ಯಕ್ಷ ಸುರೇಂದ್ರ ಗೌಡ, ಡಾಕ್ಟರ್ ಸತ್ಯನಾರಾಯಣ ರಾವ್, ನಗರ ಘಟಕ ಅಧ್ಯಕ್ಷ ನರೇಶ್, ನಗರ ಘಟಕ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಮಂಜುಳಾ, ಎಸ್ಟಿ ಮೋರ್ಚಾ ಮಾಜಿ ಅಧ್ಯಕ್ಷ ಡಿಆರ್ ನಾರಾಯಣಸ್ವಾಮಿ, ಮುಖಂಡರಾದ ಸುಬ್ರಮಣಿ, ಜಯಂತಿ ಗ್ರಾಮ ನಾರಾಯಣಸ್ವಾಮಿ, ತಲದುಮ್ಮನಹಳ್ಳಿ ಮಧು, ಚೆಲುವರಾಜ್, ರಾಜಣ್ಣ ಸೇರಿದಂತೆ ಇನ್ನೂ ಅನೇಕ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ದರು. ಸಮಯ ಸುದ್ದಿ. ಲೋಕೇಶ್, ಶಿಡ್ಲಘಟ್ಟ. ಇದು ಕಾಂಗ್ರೆಸ್ ಮುಕ್ತ ಭಾರತಕ್ಕೆ ಒಂದು ಬುನಾದಿ ಆಗ್ತಾ ಇದೆ. ಇದನ್ನೆಲ್ಲ ಮುಚ್ಕೊಳ್ಳೋದಕ್ಕೆ ಇವರು ಕಾಂಗ್ರೆಸ್ ಈ ದ್ವೇಷ ಭಾಷಣ ಮುಸ್ದಿ ಅಂತಂದಿದ್ದಾರೆ. ಅದರಲ್ಲಿ ಪ್ರಜ್ಞಾವಂತರು ಇದನ್ನ ವಿರೋಧಿಸಬೇಕು. ಯಾಕಂದ್ರೆ ಇದು ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಅವ್ರು ಮಾಡೋ ತಪ್ಪುಗಳನ್ನೆಲ್ಲ ತಪ್ಪು ಅಂತ ಹೇಳೋದೇ ದ್ವೇಷ ಭಾಷಣ ಅಂದ್ರೆ ಸಂವಿಧಾನ ಏನಕ್ಕಿರ್ಬೇಕು ಸ್ವಾಮಿಗಳೇ? ಆದ್ರಿಂದ ಇದ್ರ ವಿರುದ್ಧವಾಗಿ ಎಲ್ಲರೂ ಜೋರಾಗಿ ಧ್ವನಿ ಎತ್ತಿ ಸರ್ಕಾರಕ್ಕೆ ಮುಟ್ಟಿಸ್ಬೇಕು. ಇದರ ಅಧಪತನ ಆಗ್ತಿದೆ. ಕಾಂಗ್ರೆಸ್ ಮುಕ್ತ ಭಾರತ ಆಗೋದು ಶತಸಿದ್ಧ. ಬಿಹಾರ ಆಯ್ತು, ಮುಂದಿನ ವರ್ಷ ನಡೀತಕ್ಕಂತ ವೆಸ್ಟ್ ಬೆಂಗಾಳಲ್ಲಿ ಕಾಂಗ್ರೆಸ್ ಬರಕ್ ಸಾಧ್ಯನೇ ಇಲ್ಲ. ಇವತ್ತು ಸರ್ಕಾರ ಲಾಸ್ಟ್ ಸೆಷನ್ ಅಲ್ಲಿ ಅನುಷ್ಠಾನಕ್ಕೆ ತರುತ್ತಿರುವ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025 ಅದನ್ನ ಜಾರಿಗೊಳಿಸದಂತೆ ಎಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲರೂ ಒಕ್ಕರಳಿಂದ ಹೇಳ್ತಾ ಇದಾರೆ, ನಮ್ಮ ವಾಕ್ ಸ್ವಾತಂತ್ರ್ಯವನ್ನ ಕಿತ್ಕೋಬೇಡಿ ಅಂತ. ಇದು ಚಿಕ್ಕ ಮಕ್ಕಳನ್ನ ಕೇಳಿದ್ರು ಸಹ ಹೇಳ್ತಾರೆ. ಯಾವ ವಿಧೇಯಕವನ್ನ ಜಾರಿಗೊಳಿಸಲಿಕ್ಕೆ ಈ ಸರ್ಕಾರ ಹೋಗ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ಏನು ಉದ್ದೇಶವನ್ನು ಇಟ್ಕೊಂಡು ಹೋಗ್ತಾ ಇದೆ ಅನ್ನೋದು ಚಿಕ್ಕ ಮಕ್ಕಳನ್ನ ಕೇಳಿದ್ರು ಹೇಳ್ತಾರೆ. ಏನು 2.5 ವರ್ಷ ಆಯ್ತು ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು, ಒಂದ ಎರಡ ಇವರು ಮಾಡಿರ್ತಕ್ಕಂತಹ ಅನಾಚಾರಗಳು, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಈಗಾಗಲೇ ರಸ್ತೆಯಲ್ಲಿ ನಿಂತು ಜನ ಮಾತನಾಡ್ತಾ ಇದ್ದಾರೆ, ಊರುಗಳಲ್ಲಿ ಮಾತನಾಡ್ತಾ ಇದ್ದಾರೆ, ಯಾವ ಟೀ ಅಂಗಡಿಗಳ ಹತ್ರ ಹೋದ್ರೂ ಮಾತನಾಡ್ತಾ ಇದ್ದಾರೆ ಈ ಸರ್ಕಾರದ ಬಗ್ಗೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಂತಹ ಒಂದು ಭ್ರಷ್ಟ ಸರ್ಕಾರ ನಮ್ಮ ಜಾಯಮಾನದಲ್ಲೇ ನೋಡಿಲ್ಲ. ಸರ್ಕಾರದಲ್ಲಿ ದ್ವೇಷ ಭಾಷಣ ಮಾಡಬಾರ್ದು ಅನ್ನೋದನ್ನ ಕೇವಲ ಆ ಒಂದು ಪದಕ್ಕೆ ಸೀಮಿತ ಮಾಡದೆ, ಅವರು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಮುಚ್ಕೊಳ್ಳೋದ್ರ ಮುಖಾಂತರ, ಯಾರೊಬ್ರು ಧ್ವನಿ ಎತ್ತಬಾರದು ಅನ್ನೋದ್ರ ಮುಖಾಂತರ ಅವರು ದುರುದ್ದೇಶ ಇಟ್ಕೊಂಡು ಇವತ್ತಿನ ದಿವಸ ಈ ಸರ್ಕಾರ ಈ ವಿಧೇಯಕವನ್ನ ಜಾರಿಗೊಳಿಸ್ಲಿಕ್ಕೆ ಹೋಗ್ತಾ ಇದೆ. ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಇದನ್ನು ಒಪ್ಪೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಜೊತೆ ಎಲ್ಲಾ ಸಾರ್ವಜನಿಕರು, ಪತ್ರಿಕೋದ್ಯಮ ಮಿತ್ರರು, ಪತ್ರಿಕಾ ಸ್ವಾತಂತ್ರ್ಯವನ್ನು ಸಹ ಅವರು ಕಸಿದುಕೊಳ್ಳಕ್ಕೆ ಹೋಗ್ತಾ ಇದ್ದಾರೆ. ದ್ವೇಷ ಭಾಷಣ ಅಂತ ಹೇಳಿದ್ರೆ ಏನು? ಅವರು ಮಾಡಿರ್ತಕ್ಕಂತಹ ಏನು ತಪ್ಪುಗಳಿದೆ ಅದನ್ನ ಬಹಿರಂಗವಾಗಿ ಹೇಳ್ತಕ್ಕಂಥದ್ದು. ಅದನ್ನ ಹೇಳಲಿಕ್ಕೂ ಸಹ ನಮ್ಗೆ ಸ್ವಾತಂತ್ರ್ಯ ಇಲ್ವಾ? ಇಂದಿರಾ ಗಾಂಧಿ ಕಾಲದಲ್ಲಿ ಯಾವ ರೀತಿ ಬೇರೆಯವರನ್ನ ತುಳಿದು ಸರ್ಕಾರವನ್ನ ರಚನೆ ಮಾಡ್ತಾ ಇದ್ರು, ಆ ತರದ ಒಂದು ಸೃಷ್ಟಿ ಈಗ ಮತ್ತೊಮ್ಮೆ ಮರುಕಳಿಸ್ತಾ ಇದೆ. ಇದು ಯಾವುದೇ ಕಾರಣಕ್ಕೂ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಹಿಸೋದಿಲ್ಲ. ಖಂಡಿತವಾಗೂ ಇವರು ಏನು ಭ್ರಷ್ಟಾಚಾರ ಮಾಡಿದ್ದಾರೆ, ಇವರ 2.5 ವರ್ಷ ಅವಧಿಯಲ್ಲಿ
ಅದನ್ನ ಬಯಲಿಗೆ ಎಳಿತಕ್ಕಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಮಾಡ್ಲಿಕ್ಕೆ ಈಗಾಗಲೇ ಶುರು ಮಾಡಿದೆ. ಖಂಡಿತವಾಗೂ ಸಹ ಅವರ ಒಂದು ಭ್ರಷ್ಟಾಚಾರ ಮಾಡಿರ್ತಕ್ಕಂತ ಒಂದೊಂದು ಇಂಚಿಂಚು ಜನಗಳಿಗೆ ತಲುಪಿಸೋದ್ರ ಮುಖಾಂತರ ಮುಂಬರುವ ದಿನಗಳಲ್ಲಿ ಅವರಿಗೆ ಸರಿಯಾಗಿರ್ತಕ್ಕಂತ ಬುದ್ಧಿಯನ್ನ ಜನಗಳಿಗೆ ಕಳಿಸ್ಲಿಕ್ಕೆ ಈಗಾಗಲೇ ತಯಾರಿಯನ್ನ ನಡೆಸಿದ್ದಾರೆ. ಜೈನ್ದಿಂದ ಹಿಡಿದು ವಾಲ್ಮೀಕಿ ನಿಗಮದಲ್ಲಿ ಏನು ಭ್ರಷ್ಟಾಚಾರ ಮಾಡಿದರೆ ಅಲ್ಲಿಂದ ಶುರು ಮಾಡಿದರೆ ಏನು 5 ಗ್ಯಾರಂಟಿಗಳನ್ನ ಬೋಗಸ್ ಗ್ಯಾರಂಟಿಗಳನ್ನ ಕೊಟ್ಟು ಇವತ್ತಿನ ದಿವಸ ಸರ್ಕಾರ ರಚನೆ ಮಾಡಿದ್ರು. ಸೆಷನ್ ನಲ್ಲೇ ಒಬ್ಬ ಜವಾಬ್ದಾರಿಯುತವಾಗಿರ್ತಕ್ಕಂತಹ ಒಬ್ಬ ಮಂತ್ರಿನೇ ಹೇಳ್ತಾರೆ, ನಾನು ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದೀನಿ, ನಾನು ಒಪ್ಕೋತಾ ಇದ್ದೀನಿ, ಅದಕ್ಕಾಗಿ ಸದನವನ್ನ ಕ್ಷಮೆ ಕೇಳ್ತೀನಿ ಅಂತ. ಹಾಗಾದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅದನ್ನ ಬಯಲಿಗೆ ಎಳಿಲಿಲ್ಲ ಅಂತ ಹೇಳಿದ್ರೆ ಬರೀ 10 ಕೋಟಿ 20 ಕೋಟಿ ಅಲ್ಲ, ಸುಮಾರು 5,000 ಕೋಟಿ ನುಂಗಿ ನೀರು ಕುಡಿದು ಬಿಡ್ತಾ ಇದ್ರು ಈ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇರ್ತಕ್ಕಂತಹ ಮಂತ್ರಿಗಳು. ಆಗಿರ್ಬೋದು, ನೀವು ಆ ದುಡ್ಡನ್ನ ಯಾವುದಕ್ಕೋಸ್ಕರ ಬಳಸಿದ್ರಿ, ಯಾರ ಅನುಮತಿ ಪಡೆದು ಬಳಸಿದ್ರಿ, ಎಲ್ಲೋಗಿದೆ, ಅದು ಸಂಪೂರ್ಣ ಮಾಹಿತಿ ನಮಗೆಲ್ಲ ಇದೆ. ಅದನ್ನ ಯಾವ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ಜನಸಾಮಾನ್ಯರೇ ರಸ್ತೆಯಲ್ಲಿ ನಿಮ್ಮ ಮಕ್ಕಕ್ಕೆ ಉಗಿತಕ್ಕಂಥ ಕೆಲಸವನ್ನ ಮಾಡ್ತಾರೆ. 5,000 ಕೋಟಿ ಅಂತ ಹೇಳಿದ್ರೆ ಏನ್ ಕಡಿಮೆ ದುಡ್ಡ ಸ್ವಾಮಿ? ಇದಕ್ಕೆ ಮುಂಚೆ ವಾಲ್ಮೀಕಿ ನಿಗಮದಲ್ಲಿ ಏನು SC ST ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಒಂದು ಉದ್ಧಾರಕ್ಕೋಸ್ಕರ ಮೀಸಲಾಗಿರ್ತಕ್ಕಂಥ ದುಡ್ಡನ್ನ ಆಂಧ್ರ ಎಲೆಕ್ಷನ್ ಬಳಸಿದ್ರೆ, ಈ ಬಾರಿ 5,000 ಕೋಟಿ ಗೃಹಲಕ್ಷ್ಮಿ ತಾಯಂದ್ರ ಕೊಡ್ತಕ್ಕಂಥ 2,000 ಇದನ್ನ ನೀವು ಬಿಹಾರ್ ಎಲೆಕ್ಷನ್ ಬಳಸಿದ್ರಿ. ಇದೇ ರೀತಿಯಾಗಿ ಮುಂದುವರಿಲಿಕ್ಕೆ ಮುಂದಿನ ದಿನಗಳಲ್ಲಿ ನಿಮಗೆ ಯಾವುದೇ ಅವಕಾಶವನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ಕೊಡೋದಿಲ್ಲ. ನೀವು ಇಲ್ಲಿಗೆ ನಿಲ್ಲಿಸಿ ಮಾಡಿರ್ತಕ್ಕಂಥ ತಪ್ಪು ಅಂತ ಒಪ್ಕೊಂಡು ನಮಗೆ ಸರ್ಕಾರ ನಡೆಸಲಿಕ್ಕೆ ನಮಗೆ ಯೋಗ್ಯತೆ ಇಲ್ಲ ಅಂತ ಒಪ್ಕೊಂಡು ನೀವಾಗೆ ಶರಣಾದ್ರೆ ಸರಿ. ಇಲ್ಲ ಅಂತ ಹೇಳಿದ್ರೆ ನೀವು ಈ ದ್ವೇಷ ಭಾಷಣ, ವಿಧೇಯಕ ಇವೆಲ್ಲ ತಂದು ನೀವು ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ಕೆಲಸ ಏನಾದರೂ ಮಾಡಿದ್ರೆ ಹಾಕ್ತೀರಾ, ಎಷ್ಟು ಕೇಸುಗಳಾಗ್ತಿರೋ ಹಾಕಿ. ಯಾವುದೇ ಕಾರಣಕ್ಕೂ ನಿಮ್ಮ ಭ್ರಷ್ಟಾಚಾರವನ್ನ ಸಂಪೂರ್ಣವಾಗಿ ಬಯಲಿಗೆಳೆದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಬಿಡೋದಿಲ್ಲ. ಮುಂಬರುವ ದಿನಗಳಲ್ಲಿ ಎಲ್ಲ ಜನಸಾಮಾನ್ಯರು ನಿಮಗೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಇವತ್ತಿನಿಂದನೇ ನಮ್ಮ ಹೋರಾಟಗಳು, ಪ್ರತಿಭಟನೆಗಳು ಇನ್ನೂ ಹೆಚ್ಚು ಮಾಡತಕ್ಕಂಥ ಕೆಲಸ ನಮ್ಮ ಭಾರತೀಯ ಜನತಾ ಪಾರ್ಟಿ ಇಡೀ ಕರ್ನಾಟಕದಾದ್ಯಂತ ಮೂಲೆ ಮೂಲೆಯಲ್ಲೂ ಮಾಡತಕ್ಕಂಥ ಕೆಲಸ ಮಾಡ್ತೀವಿ ಅಂತೇಳಿ ಈ ಮುಖಾಂತರ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಈಗ ನಾವು